ಹಾಯ್ ಹಲೋ ಎವ್ರಿವನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾನು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಮಾಜ ವಿಜ್ಞಾನ ಅದರಲ್ಲೂ ಕೂಡ 7ನೇ ತರಗತಿಯ ಭಾಗ 1 2024 ಪರಿಷ್ಕೃತ ಪಠ್ಯಪುಸ್ತಕ ಓಕೆನಾ. ಯಾವುದು 7ನೇ ತರಗತಿದು. ಸೊ 2024 ಪರಿಷ್ಕೃತ ಹೊಸ ಪಠ್ಯಪುಸ್ತಕ, ಇದು ಹಳೆಯದಲ್ಲ. ಸೊ ಇದ್ರದ್ದೊಂದು ಪಾರ್ಟ್ 1 ಆದಂತಹ ಸಮಾಜ ವಿಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಾನು 6ನೇ ತರಗತಿಯ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಕೂಡ ನಿಮಗೆ ಕಂಪ್ಲೀಟಾಗಿ ಮುಗಿಸ್ಕೊಟ್ಟಿದ್ದೀನಿ ಓಕೆನಾ, ಥಿಯರಿ ಕ್ಲಾಸನ್ನು. ಜೊತೆಗೆ ಪಾರ್ಟ್ 1ನಲ್ಲಿ ನಾನು ಪ್ರತಿಯೊಂದು ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಸಹ, ಅಧ್ಯಾಯದ ಹಿಂದಿರ್ತಕ್ಕಂತಹ ಪ್ರಶ್ನೋತ್ತರಗಳನ್ನು ಬಿಡಿಸಿ ಕೊಟ್ಟಿದ್ದೀನಿ ಓಕೆನಾ. ಮೇ ಬಿ ಇನ್ನು 1 ಅಥವಾ 2 ಚಾಪ್ಟರ್ ಇರ್ಬೋದು. ಸೊ ಸದ್ಯದಲ್ಲೇ ಅದು 2 ಚಾಪ್ಟರ್ದು ಕ್ವಶನ್ ಆನ್ಸರನ್ನು ಕೊಡ್ತೀನಿ. ಜೊತೆಗೆ 2ನೇ ಪಾರ್ಟ್ ಅಂದು ಕೊಡ್ತೀನಿ. 7ನೇ ತರಗತಿದು ಕೂಡ ಥಿಯರಿ ಕ್ಲಾಸು ವಿತ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳನ್ನು ಕೂಡ ತಗೊಳ್ತಾ ಹೋಗೋಣ ಓಕೆನಾ. ಹಾಗಾದರೆ ಬೇಗ ಬೇಗ ಕ್ಲಾಸನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಕ್ಲಾಸನ್ನು ಕಂಪ್ಲೀಟಾಗಿ ನೋಡ್ಕೊಳ್ರಿ. ಯಾರೆಲ್ಲ ಹೊಸಬ್ರಿದ್ದೀರಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫೈ ಆಗಿರಿ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಓಕೆ. 7ನೇ ತರಗತಿಯ ಮೊದಲ ಭಾಗವಾದಂತಹ ಸಮಾಜ ವಿಜ್ಞಾನದ ಅಧ್ಯಾಯಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಇದರಲ್ಲಿ ನಾವು ಫಸ್ಟ್ ಇಂಡೆಕ್ಸ್ ಏನಿದೆ ಅನ್ನೋದನ್ನು ನೋಡ್ಕೊಂಡು ಬಿಡೋಣ. ಅಂದರೆ ಯಾವ್ಯಾವ ಒಂದು ಪಾರ್ಟ್ ಮೇಲೆ ಎಷ್ಟೆಷ್ಟು ಲೆಸನ್ಸ್ಗಳಿವೆ ಅನ್ನೋದನ್ನು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಂದು ಇತಿಹಾಸಕ್ಕೆ ಸಂಬಂಧಿಸಿದಂತೆ ನಮಗೆ ಇಲ್ಲಿ 8 ಅಧ್ಯಾಯಗಳು ಇರೋದನ್ನು ಗಮನಿಸ್ತೀವಿ ಓಕೆನಾ. ಅದೇ ರೀತಿ ಸಿವಿಕ್ಸ್, ಪೌರನೀತಿಯಲ್ಲಿ ನಮಗೆ ಎಷ್ಟು ಕಂಡು ಬರುತ್ತೆ ಅಂದರೆ 3 ಲೆಸನ್ಸ್ಗಳು. ಜೊತೆಗೆ ಜಿಯೋಗ್ರಫಿನಲ್ಲಿ ಕೂಡ ನಮಗೆ 3 ಲೆಸನ್ಸ್ಗಳು ಓಕೆ. ಟೋಟಲ್ ಆಗಿ ನಾವು 14 ಅಧ್ಯಾಯಗಳನ್ನು ಈ ಒಂದು ಕ್ಲಾಸಲ್ಲಿ ಅಭ್ಯಾಸ, ಈ ಕ್ಲಾಸಲ್ಲಿ ಅಲ್ಲ, ಸೊ ಕಂಪ್ಲೀಟಾಗಿ ನಾನು ನಿಮಗೆ ಮುಗಿಸ್ಕೊಡ್ತೀನಿ. ಹಾಗಾದರೆ ಇವತ್ತಿನ ಕ್ಲಾಸ್ದ ಫಸ್ಟ್ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲ ಅಧ್ಯಾಯ ಜಗತ್ತಿನ ಪ್ರಮುಖ ಘಟನೆಗಳು ಓಕೆ. ಫಸ್ಟ್ ಪೇಜಿಂದ ನಾವು ಇವತ್ತು ಶುರು ಮಾಡ್ತಾ ಇದ್ದೀವಿ. ಯಾರೆಲ್ಲ ಇನ್ನೂ ಕೂಡ 6th ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ ಸ್ನೇಹಿತರೆ, ಖಂಡಿತ ನೋಡ್ಕೊಳ್ರಿ ಓಕೆ. ಏನೇ ಡೌಟ್ಸ್ ಇದ್ದರೂ ಕೂಡ ಅದೇ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ನೀವು ಖಂಡಿತ ಕಮೆಂಟನ್ನು ಹಾಕಿ ನಿಮ್ಮ ಒಂದು ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಬಹುದು ಓಕೆ. ಹಾಗಾದರೆ ಫಸ್ಟ್ ಇತಿಹಾಸ ಅಧ್ಯಾಯ 1 ಜಗತ್ತಿನ ಪ್ರಮುಖ ಘಟನೆಗಳು. ಏನು ಹೇಳಿ? ಜಗತ್ತಿನ ಪ್ರಮುಖ ಘಟನೆಗಳು. ಸೊ ಪಾಠದ ಪರಿಚಯವನ್ನು ಕಂಪ್ಲೀಟಾಗಿ ಇಲ್ಲಿ ಕೊಟ್ಟಿರ್ತಾರೆ. ಆಫ್ಟರ್ ಕಂಪ್ಲೀಟ್ ದ ಲೆಸನ್ ಸೊ ನಾವು ಇದರೆಲ್ಲವನ್ನು ಕೂಡ ಆವಾಗ ತಿಳ್ಕೊತಾ ಹೋಗ್ತೀವಿ ಓಕೆನಾ. ಇತಿಹಾಸ ಅಂದರೆ ಏನು, ಪಾಠವನ್ನು ಪ್ರವೇಶ ಮಾಡ್ತಾ ಇದ್ದೀವಿ. ಸೊ ಇತಿಹಾಸ ಅಂದರೆ ಏನು, ಹಿಂದೆ ನಾವು 6ನೇ ತರಗತಿಯ ಪಾರ್ಟ್ 1ನಲ್ಲಿ ಕೂಡ ಇದನ್ನು ತಿಳ್ಕೊಂಡಿದ್ದೀವಿ. ಇತಿಹಾಸ ಅಂದರೆ ಏನು? ಇತಿಹಾಸ ಗತಕಾಲದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುತ್ತೆ. ಅಂದರೆ ಯಾವುದೇ ಒಂದು ನಮಗೆ ಅಸ್ಥಿ ಸಿಕ್ತೋ ಅಂತಂದರೆ, ಅಥವಾ ಏನಂತ ಹೇಳ್ತೀವಿ ಅಸ್ಥಿ ಪಂಜರ ಅಂತ ಹೇಳ್ತದೆ, ಸಿಕ್ಕರೆ ಅದು ಎಷ್ಟು ವರ್ಷ ಹಳೆಯದು, ಅದರ ಜೆಂಡರ್ ಯಾವುದು, ಮೇಲ್ ಆರ್ ಫಿಮೇಲ್ ಅಂತಕ್ಕಂಥದ್ದು, ಎಷ್ಟು ವರ್ಷದವರೆಗೂ ಕೂಡ ಅದು ಭೂಮಿಯಲ್ಲಿ ಹುದುಗಿ ಹೋಗಿತ್ತು, ಎಷ್ಟು ವರ್ಷ ಹಳೆಯದಿದು ಪಳವಳಿಕೆ ಅನ್ನೋದನ್ನು ಕ್ರಮಬದ್ಧವಾಗಿ ನಾವು ಅದನ್ನು ತಿಳ್ಕೊಳ್ತೀವಿ. ಸೊ ಹಾಗಾಗಿ ಇತಿಹಾಸ ಅನ್ನೋದು ಏನಾಗಿರುತ್ತೆ, ಗತಕಾಲದ ಅಂದರೆ ಗತಿಸಿ ಹೋದಂತಹ ಕಾಲದ ಸಂಗತಿಗಳನ್ನು ನಮಗೆ ಕ್ರಮವಾಗಿ ಏನು ಮಾಡುತ್ತೆ, ಹೇಳ್ತಾ ಹೋಗುತ್ತೆ. ಅದರಲ್ಲಿ ಮಾನವನ ಸಾಧನೆಗಳನ್ನು ಕೂಡ ಅದು ತಿಳಿಸ್ತಾ ಹೋಗುತ್ತೆ. ಜೊತೆಗೆ ಆಗಿ ಹೋದಂತಹ ಘಟನೆಗಳನ್ನು ಹೇಳುವಾಗ 3 ಅಂಶಗಳು ಅಲ್ಲಿ ಇದ್ದೇ ಇರುತ್ತೆ. ಹಾಗಾದರೆ ಗತಿಸಿ ಹೋದ ಅಥವಾ ಆಗಿ ಹೋದಂತಹ ಘಟನೆಗಳನ್ನು ಕ್ರಮಬದ್ಧವಾಗಿ ನಮಗದು ತಿಳಿಸ್ಕೊಡತ್ತೆ. ಅದರಲ್ಲಿ ಮೇನ್ ಆಗಿ ನಮಗೆ 3 ಅಂಶಗಳು ತಿಳಿದು ಬರುತ್ತೆ, ಕಡ್ಡಾಯವಾಗಿ ಇದ್ದೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಯಾವುವು 3 ಅಂಶಗಳು ಅಂತ ನೋಡ್ಕೊಳ್ಬೇಕಲ್ವಾ. ಇಲ್ಲಿದೆ. ಅವು ಅಂದರೆ ಯಾವಾಗ ಅಂತಕ್ಕಂಥದ್ದು, ಯಾವಾಗ ನಡೆಯಿತು ಅಂತಕ್ಕಂಥದ್ದು, ಎಲ್ಲಿ ನಡೆಯಿತು ಓಕೆ, ಸಂಬಂಧಪಟ್ಟವರು ಯಾರು. ಫಾರ್ ಎಕ್ಸಾಂಪಲ್ ತಗೊಳ್ರಿ, ಏನೋ ಒಂದು ಘಟನೆ ಆಯಿತಪ್ಪ, ಅಕಸ್ಮಾತ್ ರಕ್ಕಸದ ಅಂಗಡಿ ಕದನ ತಗೊಳ್ರಿ. ರಕ್ಕಸದ ಅಂಗಡಿ ಕದನ ಫಸ್ಟ್ ಕ್ವಶನ್ ನಾವು ಮಾಡ್ತೀವಿ, ಯಾವಾಗ ನಡೆಯಿತು. ಸೊ ಎಲ್ಲಿ ನಡೆಯಿತು ಸೆಕೆಂಡ್ ಕ್ವಶನ್. ಥರ್ಡ್ ಕ್ವಶನ್ ಬಂದು ಅದಕ್ಕೆ ಸಂಬಂಧಪಟ್ಟವರು ಯಾರು ಅಂತಕ್ಕಂಥದ್ದು. ಸೊ ಹಾಗಾದರೆ ಯಾವುದೇ ಒಂದು ಘಟನೆಯನ್ನು ನಾವು ತೆಗೆದುಕೊಂಡಾಗ ಕಂಪಲ್ಸರಿ ನಮಗೆ ಈ 3 ಅಂಶಗಳು ಅದರಲ್ಲಿ ಇದ್ದೇ ಇರುತ್ತೆ ಅಂತಕ್ಕಂಥದ್ದು ಓಕೆ. ಕ್ಲಿಯರಾ? ಈ ಒಂದು ಪ್ರಶ್ನೆಗಳಿಗೆ ಉತ್ತರವಾಗಿ ಇತಿಹಾಸದಲ್ಲಿ ಇಸ್ವಿಗಳು, ಸ್ಥಳಗಳು ಹಾಗೂ ವ್ಯಕ್ತಿಗಳ ಹೆಸರುಗಳು ಬರ್ತಾ ಹೋಗುತ್ತೆ ಓಕೆ. ಅಂದರೆ ಯಾವಾಗ ನಡೀತು ಅಂತಂದರೆ ಹಾಗೆ ಸುಮ್ಮನೆ ಇಂಥ ಸ್ಥಳದಲ್ಲಿ ನಡೀತು, ಎಲ್ಲಿ ನಡೀತು ಅಂತಂದರೆ ಇಂಥ ಸ್ಥಳದಲ್ಲಿ ಇಂತಿಂಥ
ಸಮಯದಲ್ಲಿ ನಡೀತು ಅಂತ ಹೇಳ್ತೀವಿ. ಸಂಬಂಧಪಟ್ಟವ್ರು ಯಾರು ಅಂತ ಕೇಳಿದರೆ ಯಾರ್ಯಾರ ಮಧ್ಯೆ ಆ ಒಂದು ಕದನ ಅಥವಾ ಘಟನೆ ನಡೆದಿರುತ್ತಲ್ವ, ಸೊ ಅವರು ಅದಕ್ಕೆ ಸಂಬಂಧಪಟ್ಟಿರ್ತಾರೆ. ಸೊ ಹೀಗೆ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ತಿಳಿದು ಬರುತ್ತೆ. ಇತಿಹಾಸದಲ್ಲಿ ಇಸ್ವಿಗಳೇ ಮೇನ್ ಇಂಪಾರ್ಟೆಂಟ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಥಳಗಳು ಕೂಡ ಜೊತೆಗೆ ಇಂಪಾರ್ಟೆಂಟು. ಆನಂತರ ವ್ಯಕ್ತಿಗಳು ಕೂಡ ಬರ್ತಾರೆ. ಯಾವಾಗ ಅಂತಂದರೆ ಇಸ್ವಿ ಬರುತ್ತೆ, ಎಲ್ಲಿ ಅಂತಂದರೆ ಸ್ಥಳ ಬರುತ್ತೆ, ಸಂಬಂಧಪಟ್ಟವ್ರು ಯಾರು ಅಂತ ಅಂದರೆ ಎಸ್ ಅಬ್ವಿಯಸ್ಲಿ ನಮಗೆ ವ್ಯಕ್ತಿಗಳ ಹೆಸರುಗಳು ಬರ್ತಾ ಹೋಗುತ್ತೆ. ಓಕೆನಾ. ನಂತರದಲ್ಲಿ ನಿಮಗೆ ಒಂದು ಬಾಕ್ಸಲ್ಲಿ ಕೊಟ್ಟಿರ್ತಾರೆ ನೋಡಿ. ಎಸ್, ರಿಲಿಜನ್ ಎಂಬಂತಹ ಆಂಗ್ಲ ಪದಕ್ಕೆ ಕನ್ನಡದಲ್ಲಿ ಧರ್ಮ ಎಂದು ಬಳಸುವುದು ವಾಡಿಕೆಯಾಗಿದೆ. ಯಾವುದು? ರಿಲಿಜನ್ ಅಂತಂದರೆ ಏನು? ಎಸ್, ಧರ್ಮ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ರಿಲಿಜನ್ ಅಂದರೆ ಧರ್ಮ ಅಂತ ಹೇಳ್ತೀವಿ. ಸೊ ನಿಮಗೂ ಕೂಡ ಇದನ್ನು ಒಂದು 1 ಮಾರ್ಕಿಗೆ ಎಕ್ಸಾಮಲ್ಲಿ ಕೊಡಬಹುದು. ರಿಲಿಜನ್ ಪದದ ಒಂದು ಕನ್ನಡದ ರೂಪ ಯಾವುದು ಅಂತ, ಅಥವಾ ಧರ್ಮ ಅಂತ ಕೊಟ್ಟು ಇದರ ಆಂಗ್ಲ ಪದ ಯಾವುದು ಅಂತ ಕೂಡ ಕೊಡ್ಬೋದು. ತುಂಬ ಈಸಿ ಇರುತ್ತೆ, ಬಟ್ ನಮಗೇನಾಗುತ್ತೆ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಕಾಂಪ್ಲಿಕೇಟ್ ಅಂತ ಅನಿಸುತ್ತೆ. ಎಸ್, ಹಾಗಾದರೆ ರಿಲಿಜನ್ ಅಂತಕ್ಕಂತಹ ಆಂಗ್ಲ ಪದಕ್ಕೆ ಕನ್ನಡದಲ್ಲಿ ನಾವು ಧರ್ಮ ಅಂತ ಬಳಸ್ತೀವಿ. ಓಕೆ, ಈ ಒಂದು ಅಧ್ಯಾಯದಲ್ಲಿ ರಿಲಿಜನ್ ಎಂಬಂತಹ ಪದದ ಬಳಕೆಯನ್ನು ನಾವು ಧರ್ಮ ಅಂತ ಅರ್ಥೈಸ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಮುಂದೆ ರಿಲಿಜನ್ ಅಂತಕ್ಕಂತಹ ಪದ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವಲ್ಲಿ ಧರ್ಮ ಅಂತ ಬಳಕೆ ಮಾಡ್ತಾ ಹೋಗಬೇಕು. ಹಾಗಾದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬರ್ತಕ್ಕಂಥದ್ದು ಕ್ರೈಸ್ತ ಧರ್ಮ ಅಂತ ಬರುತ್ತೆ. ಸೊ ಕ್ರೈಸ್ತ ಧರ್ಮದಲ್ಲಿ ಎಸ್, ಈ ಧರ್ಮದ ಬಗ್ಗೆ ನಾವು ನೋಡೋದಾದರೆ ಇಂದು ಜಗತ್ತಿನಲ್ಲಿ ವ್ಯಾಪಕವಾಗಿ ಪ್ರಚಲಿತದಲ್ಲಿರ್ತಕ್ಕಂತಹ ಮತಗಳಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳನ್ನು ಹೆಸರಿಸ್ಬೋದು. ನೋಡ್ರಿ, ಹಾಗಾದರೆ ಈಗ ಜಗತ್ತಿನಲ್ಲಿರ್ತಕ್ಕಂತಹ ಸಾಕಷ್ಟು ಧರ್ಮಗಳನ್ನು ನಾವು ನೋಡ್ತೀವಿ. ಅದರಲ್ಲೂ ಕೂಡ ವ್ಯಾಪಕವಾಗಿ ಪ್ರಚಲಿತದಲ್ಲಿರ್ತಕ್ಕಂತಹ ಮತಗಳಂತಂದರೆ ನಾವು ಮೇಯ್ನಾಗಿ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳನ್ನು ಹೆಸರಿಸ್ಬೋದು. ಹೇಗೆ ಅವುಗಳ ಉದಯ ಆಗಿರ್ಬೋದು, ವಿಕಾಸ ಆಗಿರ್ಬೋದು, ಹಾಗೂ ಅವು ಜನರ ಮೇಲೆ ಬೀರಿರ್ತಕ್ಕಂತಹ ಪ್ರಭಾವಗಳನ್ನು ನಾವೀಗ ತಿಳ್ಕೊಂಡು ಬರೋಣ ಅಂತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೋಡ್ಕೊತಾ ಬರ್ತಕ್ಕಂಥದ್ದು ಕ್ರೈಸ್ತ ಧರ್ಮದ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಇದು 2000 ವರ್ಷಗಳಷ್ಟು ಹಿಂದಿನದು ಅಥವಾ ಹಳೆಯದು ಅಂತ ಹೇಳ್ತೀವಿ. ಅಂದರೆ 2000 ವರ್ಷಗಳಷ್ಟು 2000 ವರ್ಷಗಳಷ್ಟು ಹಿಂದಿನಲಿಂದನೂ ಕೂಡ ಕ್ರೈಸ್ತ ಧರ್ಮ ಬೆಳೆದು ಬಂದಿದೆ ಅಂತಕ್ಕಂಥದ್ದು. ಹಾಗಾದರೆ ಈ ಕ್ರೈಸ್ತ ಧರ್ಮದ ಸ್ಥಾಪಕ ಯಾರು? ಎಸ್, ಕ್ರಿಸ್ತ ಅಥವಾ ಏಸು ಕ್ರಿಸ್ತ ಅಂತ ಹೇಳ್ತೀವಿ. ಕ್ರೈಸ್ತ ಧರ್ಮದ ಸ್ಥಾಪಕ ಬಂದು ಏಸು ಕ್ರಿಸ್ತ ಆಗಿರ್ತಾನೆ. ಅವನಿಗೆ ನಾವು ಜೀಸಸ್ ಕ್ರೈಸ್ತ ಅಂತ ಕೂಡ ಕರಿತೀವಿ. ಓಕೆನಾ. ಸೊ ಜೀಸಸ್ ಕ್ರಿಸ್ತ ಬೇರೆ, ಏಸು ಕ್ರಿಸ್ತ ಬೇರೆ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. ಏಸು ಮತ್ತು ಜೀಸಸ್ ಎರಡೂ ಕೂಡ ಒಂದೇ ಆಗಿರುತ್ತೆ. ಹಾಗಾದರೆ ಬೈಬಲ್ ಅಂತಕ್ಕಂಥದ್ದು ಈ ಕ್ರೈಸ್ತರ ಒಂದು ಪವಿತ್ರ ಗ್ರಂಥ ಆಗುತ್ತೆ. ಇದರಲ್ಲಿ ನಿಮಗೆ ಬೈಬಲ್ ಯಾವ ಧರ್ಮದ ಪವಿತ್ರವಾದಂತಹ ಗ್ರಂಥ ಅಂತ ಕೂಡ ಕೇಳ್ತಾರೆ, ಅಥವಾ ಕೆಳಗಡೆ ಬೈಬಲ್ಲು, ಕುರಾನು ಇನ್ನೊಂದು ಮತ್ತೊಂದು ಕೊಟ್ಟು ನಿಮಗೆ ಕ್ರೈಸ್ತ ಧರ್ಮದ ಪವಿತ್ರವಾದಂತಹ ಗ್ರಂಥ ಯಾವುದು ಅಂತ ಕೂಡ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಬೈಬಲ್ ಕ್ರೈಸ್ತರ ಪವಿತ್ರ ಗ್ರಂಥ ಆಯಿತು. ಆನಂತರ ಕ್ರೈಸ್ತರ ಒಂದು ಸ್ಥಾಪಕ ಬಂದು ಏಸು ಕ್ರಿಸ್ತ ಅಥವಾ ಜೀಸಸ್ ಕ್ರಿಸ್ತ ಆಯಿತು. ಅದೇ ನಂತರ 2000 ವರ್ಷಗಳಷ್ಟು ಈ ಕ್ರೈಸ್ತ ಧರ್ಮ ಹಳೆಯದಾಗಿರುತ್ತೆ ಅಥವಾ ಹಿಂದಿನದಾಗಿರುತ್ತೆ. ಈ ಒಂದು ಬೈಬಲ್ನಲ್ಲಿ ಏಸು ಕ್ರಿಸ್ತರ ಜೀವನದ ವಿವರ ಇರುತ್ತೆ, ಹಾಗೆ ಅವರ ಉಪದೇಶಗಳಿರುತ್ತೆ. ಎಸ್, ಹಾಗಾದರೆ ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ ಅಂತ ಹೇಳ್ತೀವಿ. ಸೊ ಬೈಬಲಲ್ಲಿ ಏನಿದೆ ಅಂತ ನೀವು ಕೇಳ್ಬೋದು. ಬೈಬಲಲ್ಲಿ ನಮಗೆ ಈ ಏಸು ಕ್ರೈಸ್ತ ಧರ್ಮದ ಸ್ಥಾಪಕನಾದಂತಹ ಏಸು ಕ್ರಿಸ್ತನ ಒಂದು ಜೀವನದ ವಿವರ, ಜೀವನದ ವಿವರ, ಹಾಗೆ ಅವರು ನೀಡಿದಂತಹ ಉಪದೇಶಗಳು ಸಹ ಇದರಲ್ಲಿ ದೊರಕುತ್ತೆ. ಓಕೆನಾ, ತಿಳ್ಕೊಂಡ್ವಿ ಅಲ್ವಾ. ನೆಕ್ಸ್ಟ್ ಇಲ್ಲಿ ನೋಡ್ಕೊಡ್ರಿ. ಹಾಗಾದರೆ ಜೀಸಸ್ ಮತ್ತು ಏಸು ಎರಡೂ ಕೂಡ ಒಂದೇ ಅಂತ ಹೇಳಿದ್ವಿ. ಹಾಗಾದರೆ ಜೀಸಸ್ ಅಂದರೆ ಏನು? ಎಸ್, ಕನ್ನಡದಲ್ಲಿ ನಾವು ಏಸು ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಜೀಸಸ್ ಅಂತ ಕರಿತೀವಿ. ಕ್ಲಿಯರ್ ಆಯಿತಾ? ಜೀಸಸ್ ಅಂದರೆ ಕನ್ನಡದಲ್ಲಿ ಏಸು ಕ್ರೈಸ್ತ ಅಂತ ಕರಿತೀವಿ. ಹಾಗಾದರೆ ಕ್ರೈಸ್ತ ಪದದ ಅರ್ಥ ಏನು ಅಂತಂದರೆ ರಕ್ಷಕ ಅಂತ ಹೇಳ್ತೀವಿ. ಜೀಸಸ್ ಅಂದರೆ ಏಸು, ಕ್ರೈಸ್ತ ಅಂದರೆ ರಕ್ಷಕ, ಅಂದರೆ ಏಸುನ ರಕ್ಷಕನಾಗಿರ್ತಾನೆ. ಓಕೆ, ಇದಷ್ಟು ಈ ಪದದ ಅರ್ಥ ಎಕ್ಸಾಮಲ್ಲಿ ಬರ್ಬೋದು, ಸ್ವಲ್ಪ ನೋಡ್ಕೊಳ್ರಿ. ಹಾಗಾದರೆ ಏಸು ಕ್ರಿಸ್ತನ ಜೀವನದ ಒಂದು ವಿಧಾನ ಹೇಗಿತ್ತು, ಏಸು ಕ್ರಿಸ್ತನ ಜೀವನ ಹೇಗಿತ್ತು ಅಂತ ನೋಡೋದಾದರೆ, ಏಸು ಬೆತ್ಲೆಹೆಮ್ ಎಲ್ಲಿ ಇಸ್ರೇಲ್ನ ಬೆತ್ಲೆಹೆಮ್ನಲ್ಲಿ ಮೇರಿ ಎಂಬಾಕೆಯ ಮಗನಾಗಿ ಜನನವನ್ನು ಪಡ್ಕೊಳ್ತಾರೆ. ಯಾರು? ಏಸು ಕ್ರಿಸ್ತ ಮೇರಿ ಎಂಬಾಕೆಯ ಮಗನಾಗಿ ಜನಿಸಿ ಅವರಿಗೆ ಸುಮಾರು 30 ವರ್ಷ ಆದಾಗ
ಮನೆಯಿಂದ ಹೊರಟು ಬಡವರು ಮತ್ತು ದೀನರ ಸೇವೆಯನ್ನು ಮಾಡತೊಡಗಿದರು. ನೋಡಿ, ಹಾಗಾದರೆ ಯೇಸು ಕೃಷ್ಣ ಇಸ್ರೇಲ್ನ ಒಂದು ಬೆತ್ಲೆಹೆಮ್ನಲ್ಲಿ ಜನನವಾಗ್ತಾರೆ. ಯಾರು? ಅವರ ತಾಯಿ ಮೇರಿ ಅನ್ನೋರು ಅವರಿಗೆ ಜನ್ಮವನ್ನು ನೀಡ್ತಾರೆ. ಸುಮಾರು ಅವರಿಗೆ 30 ವರ್ಷ ಆದ ನಂತರ ಅವರು ಮನೆಯಿಂದ ಹೊರಟು ಬಡವರು, ದೀನರು, ದಲಿತರು ಇವರಿಗೆ ಸೇವೆಯನ್ನು ಮಾಡ್ತಾ ಹೋಗ್ತಾರೆ. ಕರುಣೆಯೇ ಧರ್ಮದ ಮೂಲ ಅಂತ ಇವರು ತಿಳ್ಕೊಂಡಿರ್ತಾರೆ. ಹಾಗೆ ಕಥೆಗಳ ಮೂಲಕ ಉದಾಹರಣೆಗಳನ್ನು ನೀಡಿ ಉಪದೇಶಗಳನ್ನು ಮಾಡ್ತಾ ಇರ್ತಾರೆ. ಸಾಕಷ್ಟು ಗೊಂದಲಗಳು, ಸಮಸ್ಯೆಗಳು ಇದ್ದವ್ರಿಗೆ ಅವರು ಒಂದು ಪರಿಹಾರವನ್ನು ಒದಗಿಸುವ ಮುಖಾಂತರ ಸಾಕಷ್ಟು ಉಪದೇಶಗಳಾಗಿರಬಹುದು, ಉದಾಹರಣೆಗಳಾಗಿರ್ಬೋದು, ಇವುಗಳನ್ನು ನೀಡಿ ಜನರಿಗೆ ಸದ್ಮಾರ್ಗವನ್ನು ತೋರಿಸ್ತಾ ಇದ್ದರು. ಯೇಸುವಿನ ಅನುಯಾಯಿಗಳು ಹೆಚ್ಚಿದಂತೆ ಅವರ ವಿರೋಧಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಒಳ್ಳೆತನ ಮಾಡೋರು ಇದ್ದಾರೆ ಅಂದ ತಕ್ಷಣ ಹಿಂದೆ ಅವರ ಒಂದು ವಿರೋಧಿಗಳ ಸಂಖ್ಯೆ ಕೂಡ ಇದ್ದೇ ಇರುತ್ತೆ. ಅದೇ ರೀತಿ ಯೇಸುಗಳು ಕೂಡ ಎಲ್ಲರ ಒಂದು ಸಂಕಷ್ಟಗಳನ್ನು, ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದಾರೆ ಅಂದರೂ ಕೂಡ ಅವರಿಗೆ ಅನುಯಾಯಿಗಳು ಹೇಗಿದ್ದರು, ಅವರ ಒಂದು ಎಲ್ಲ ಅವರ ಪಾಲಕರು ಹೇಗಿರ್ತಾ ಇದ್ರೋ, ಸೊ ಅದೇ ರೀತಿ ವಿರೋಧಿಗಳ ಸಂಖ್ಯೆ ಕೂಡ ಅಲ್ಲಿ ಹೆಚ್ಚಾಗ್ತಾ ಇತ್ತು ಅಂತಕ್ಕಂಥದ್ದು. ಅದೇ ರೀತಿ ಧಾರ್ಮಿಕ ಮುಂದಾಳುಗಳು ಯೇಸುವನ್ನು ವಿರೋಧ ಮಾಡ್ತಾಯಿದ್ರು. ಧರ್ಮದ ಒಂದು ರೀತಿಯಲ್ಲಿರ್ತಕ್ಕಂತಹ ಮುಂದಾಳುಗಳು ಇವಾಗ ಯಾರೊಬ್ಬರು ಮುಂದೆ ಹೋಗ್ತಿದ್ದಾರೆ ಅಂತಂದರೆ ಹಿಂದೆ ಹೇಳಿಯವರು ಸಾಕಷ್ಟು ಜನ. ಅದೇ ರೀತಿ ಇವರು ಕೂಡ ಏನು ಮಾಡ್ತಾಯಿದ್ರು, ಯೇಸು ಕ್ರಿಸ್ತ ತನ್ನ ಎಲ್ಲ ಒಂದು ಉಪದೇಶಗಳನ್ನು ಜನರಿಗೆ ನೀಡಿ ಮಾರ್ಗದಲ್ಲಿ ಕರೆದುಕೊಂಡು ಹೋಗೋದನ್ನು ಅವರು ಗಮನಿಸಿ ಅವರನ್ನು ಹಿಂದಕ್ಕೆ ಜಗ್ಬೇಕು ಅನ್ನೋದಕ್ಕೋಸ್ಕರ ಧಾರ್ಮಿಕ ಮುಂದಾಳುಗಳು ಏನು ಮಾಡ್ತಾರೆ, ಯೇಸುವನ್ನು ವಿರೋಧ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರನ್ನು ಹಿಂಜಗ್ಬೇಕು ಅನ್ನೋದಕ್ಕಂತ ಅವರು ಉಪಾಯನ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ನಡೀತಾ ಇರುತ್ತೆ. ಯೇಸು ಏನು ಮಾಡ್ತಾನೆ, ರಾಜದ್ರೋಹಿ ಅಂತಕ್ಕಂತಹ ತಪ್ಪನ್ನು ಯೇಸು ಮೇಲೆ ಹೊರಿಸ್ತಾರೆ. ಯಾರು? ಈ ಧಾರ್ಮಿಕ ಮುಂದಾಳುಗಳು ಇರ್ತಾರಲ್ವ, ಅವರು ಯೇಸು ರಾಜದ್ರೋಹಿ ಅಂತಕ್ಕಂತಹ ತಪ್ಪು ಆಪಾದನೆಯನ್ನು ಅವರಿಗೆ ಹೊರಿಸ್ತಾರೆ. ಜನರು ಕೂಡ ತಮ್ಮ ಕುರುಡತ್ವದಲ್ಲಿ ಅದನ್ನು ಸರಿ ಅಂತ ಅನುಕರಣೆ ಮಾಡಿಕೊಂಡು ಅಥವಾ ತಿಳ್ಕೊಂಡು, ತಪ್ಪು ಭಾವನೆಯನ್ನು ತಿಳ್ಕೊಂಡು ಅವರನ್ನು ಏನು ಮಾಡ್ತಾರೆ, ಶಿಲುಬೆಗೆ ಏರಿಸ್ಬಿಡ್ತಾರೆ. ಅಪರಾಧಿಗಳಿಗೆ ಆವಾಗಿನ ಕಾಲದೊಳಗೆ ಯಾವ ರೀತಿ ಒಂದು ಶಿಕ್ಷೆ ಇತ್ತು ಅಂತಂದರೆ ಮರಣದಂಡನೆಯನ್ನು ನೀಡ್ತಕ್ಕಂತಹ ಒಂದು ಶಿಕ್ಷೆ ಇತ್ತು. ಮರಣದಂಡನೆ ಅಂದರೆ ಹೇಗಿತ್ತು? ಸೊ ಆವಾಗ ಶಿಲುಬೆಗೆ ಏರಿಸ್ತಕ್ಕಂತಹ ಒಂದು ಮರಣದಂಡನೆಯ ಶಿಕ್ಷೆ ಇರ್ತಿತ್ತು. ಹಾಗಾಗಿ ಯೇಸು ಕ್ರಿಸ್ತ ಏನಾಗ್ತಾರೆ, ಈ ಒಂದು ಧಾರ್ಮಿಕ ಮುಂದಾಳುಗಳ ಒಂದು ತಪ್ಪಾದಂತಹ ಸೂಚನೆಯನ್ನು, ಸಲಹೆಯನ್ನು ತಗೊಂಡ್ಕೊಂಡು ಜನರು ಎಲ್ಲರೂ ಕೂಡ ಅವ್ರನ್ನ ರಾಜದ್ರೋಹಿ ಅಂತ ನಂಬಿ ಏನು ಮಾಡ್ತಾರೆ, ಶಿಲುಬೆಗೆ ಏರಿಸಿಬಿಡ್ತಾರೆ. ಸೊ ಅವಾಗ ಏನಾಗ್ತಾರೆ, ಯೇಸು ಕ್ರಿಸ್ತ ಮರಣವನ್ನು ಹೊಂತಾರೆ ಅಂತಕ್ಕಂಥದ್ದು. ಹಾಗಾದರೆ ಯೇಸು ಕ್ರಿಸ್ತ ಇಷ್ಟೆಲ್ಲ ಒಳ್ಳೆಯವರಿದ್ದರು, ಜನರಿಗೆ ಸದ್ಮಾರ್ಗವನ್ನು, ಸದ್ಗುಣಗಳನ್ನು ತಿಳಿಸ್ಕೊಡ್ತಾ ಇದ್ರು, ಹೇಗೆ ಅವರಿಗೆ ಈ ರೀತಿ ಎಲ್ಲ ಆಯಿತು? ಹಾಗಾದರೆ ಅವರ ಬೋಧನೆಗಳು ಏನೆಲ್ಲ ಇದ್ವು, ಒಳ್ಳೆಯವಿದ್ವಾ ಕೆಟ್ಟವಿದ್ವಾ ಅಂತ ಡೌಟ್ ಬರುತ್ತೆ ನಿಮ್ಮೆಲ್ರಿಗೂ ಸಹ. ಸೊ ಹಾಗಾಗಿ ನಾವು ಅವರ ಬೋಧನೆಗಳು ಏನೆಲ್ಲ ಇದ್ವು ಅಂತ ಒಂದು ಸರಿ ನೋಡ್ಕೊಂಡು ಬರೋಣ. ಅದ್ರ ಮೇಲೆ ಯೇಸು ಒಳ್ಳೆಯವರ ಕೆಟ್ಟವರ ಅಂತ ನಾವು ನೋಡಬಹುದು. ಹಾಗಾದರೆ ಕ್ರಿಸ್ತನ ಬೋಧನೆಗಳನ್ನು ನೋಡ್ತಾ ಬಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವೆಲ್ಲ ದೇವರ ಮಕ್ಕಳು ಅಂತಕ್ಕಂತಹ ಭಾವನೆ ಇತ್ತು. ಇದು ಯಾವುದೇ ರೀತಿ ಕೆಟ್ಟಲ್ಲ. ನೀವು ಎಲ್ಲರೂ ಕೂಡ ದೇವರ ಮಕ್ಕಳು, ದೇವರು ನಮಗೆ ಜನ್ಮವನ್ನು ಕೊಟ್ಟಿದ್ದಾನೆ ಅಂದಮೇಲೆ ನಾವೇನಾಗ್ತೀವಿ, ದೇವರ ಮಕ್ಕಳಾಗ್ತೀವಿ. ಸೊ ನಾವೆಲ್ಲ ಇಲ್ಲಿ ಸಹೋದರರು ಅಂತ ಯೇಸು ಏನು ಮಾಡ್ತಾರೆ, ಸಾರಿ ಸಾರಿ ಜಗತ್ತಿಗೆ ಹೇಳ್ತಾರೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು, ಪಾಪಗಳನ್ನು ಮಾಡದೆ ಶುದ್ಧ ಜೀವನವನ್ನು ನಡೆಸಬೇಕು ಅಂತ ಬೋಧಿಸ್ತಾರೆ. ಯಾರು? ಕ್ರೈಸ್ತ. ನಿಮ್ಮ ನೆರೆಹೊರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಅಂತ ಹೇಳ್ತಾರೆ. ಹಾಗಾದರೆ ಯಾವುದೇ ರೀತಿ ತಪ್ಪುಗಳನ್ನು ನಾವು ಮಾಡಬಾರ್ದು, ಪಾಪಗಳನ್ನು ನಾವು ಮಾಡಬಾರ್ದು, ಬೇರೆಯವ್ರಿಗೆ ನಾವು ತೊಂದರೆಯನ್ನು ಕೊಡಬಾರ್ದು, ಒಳ್ಳೆಯ ಉತ್ತಮವಾದಂತಹ ಶುದ್ಧವಾದಂತಹ ಜೀವನವನ್ನು ನಡೆಸಬೇಕು. ನೀವು ಎಲ್ಲರೂ ಒಂದೇ ಕೂಡ. ಸೊ ಈ ರೀತಿ ಭಾವನೆ ನಮಗೆ ಹೆಚ್ಚಾಗಿ ಇಂದಿನ ದಿನಗಳಲ್ಲಿ ಸೊ ಹಳ್ಳಿ ಒಂದು ವಾತಾವರಣದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಯಾಕಂತಂದರೆ ಈ ಒಂದು ನಗರ ಪಟ್ಟಣಗಳಲ್ಲಿ ಏನಾಗ್ತಾ ಇದೆ ಇತ್ತೀಚಿನ ವ್ಯವಸ್ಥೆಯಲ್ಲಿ ಅಂತಂದರೆ, ಸೊ ಒಬ್ಬರು ಮತ್ತೊಬ್ಬರ ಮನೆಯಲ್ಲಿ ಗೊತ್ತಿರೋದಿಲ್ಲ. ಸೊ ಎಲ್ಲಿದೆ ಅಂತ ಕೇಳಿದರೆ ಅದು ಪಕ್ಕದಲ್ಲೇ ಇದ್ದರೂ ಕೂಡ ನಮಗೆ ಗೊತ್ತಿಲ್ಲ ಅಂತಕ್ಕಂತಹ ಒಂದು ಉತ್ತರವನ್ನು ಇಲ್ಲಿ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ನಿಮ್ಮ ನೆರೆಹೊರೆಯನ್ನು ನೀವು ಪ್ರೀತಿಯಿಂದ ಕಾಣಬೇಕು, ನಿಮ್ಮಂತೆ ನೀವು ಅವ್ರನ್ನ ಕಾಣಬೇಕು ಅನ್ನೋದನ್ನು ನಾವು ಬಯಸ್ತೀವಿ. ಸೊ ಅದೇ ರೀತಿ ಮೂರನೇದು ಬಂದರೆ, ಮಾನವ ಸೇವೆಯೇ ದೇವರ ಸೇವೆ ಎಂದು ಹೇಳ್ತಾರೆ. ಮಾನವ ಸೇವೆಯೇ ದೇವರ ಸೇವೆ. ಇವಾಗ ಏನಾಗುತ್ತೆ ಅಂತಂದರೆ, ಇವಾಗ ಹೇಳ್ತಾರಲ್ವ, ಕಲ್ಲು ನಾಗರ ಕಂಡರೆ ಹಾಲು ಎರೆವರು, ನಿಜ ನಾಗರ ಕಂಡರೆ ಕೊಲ್ಲೆಂಬರು ಅಂತಕ್ಕಂಥದ್ದನ್ನು ಕೇಳಿರ್ತೀವಿ. ಸೊ ಅದೇ ರೀತಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸೊ ನಾವಿಲ್ಲಿ ದೇವರಿಗೆ ಹೋಗಿ ಕೈ ಮುಗಿದು ದೇವರಲ್ಲಿ ನಾವು ಸಾಕಷ್ಟು
ಒಂದಿಷ್ಟು ಭಿನ್ನಗಳನ್ನು ಮಾಡ್ಕೊಳ್ತಾ ಇರ್ತೀವಿ. ಸೊ ಅದು ತಪ್ಪಲ್ಲ, ಅದು ಕೂಡ ಒಳ್ಳೆಯದೇ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಕಾಲಲ್ಲಿ ಕೆಲವಷ್ಟು ಜನರನ್ನು ನಾವು ಹಿಂಸಿಸ್ತಾ ಇರ್ತೀವಿ. ಅಂದರೆ ಅವ್ರಿಗೆ ಹಣದ ಒಂದು ಆಮಿಷವನ್ನು ಒಡ್ಡಿ ಅವ್ರಿಗೆ ಅದರಲ್ಲಿ ಹಾಕಿಸಿ ಅವರನ್ನು ನಾವು ಕಾಲಲ್ಲಿ ತುಳಿತಾ ಇರ್ತೀವಿ. ಸೊ ಅಲ್ಲಿ ಅದನ್ನೆಲ್ಲ ಇಟ್ಕೊಂಡು ಇನ್ನೊಂದು ಕಡೆ ದೇವರಿಗೆ ಹೋಗ್ಬಿಟ್ಟು ನಾವು ಏನು ಮಾಡ್ತಾ ಇರ್ತೀವಿ, ಪೂಜೆ ಪುನಸ್ಕಾರಾದಿಗಳನ್ನು ಮಾಡ್ತಾ ಇರ್ತೀವಿ. ಸೊ ಆ ರೀತಿ ಮಾಡಬೇಡಿ. ಮಾನವರನ್ನೇ ನೀವು ಏನು ಮಾಡಿರಿ, ದೇವರಂತೆ ಕಾಣ್ರಿ. ಮಾನವ ಸೇವೆಯೇ ನಾವು ಏನು ಹೇಳ್ತೀವಿ, ದೇವರ ಸೇವೆ. ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತೀವಲ್ವ. ಸೊ ಅದೇ ರೀತಿ ಜನರಿಗೆ ನಾವು ಕೆಟ್ಟದನ್ನು ಮಾಡಬಾರ್ದು, ಒಳಿತನ್ನು ಮಾಡದೆ ಹೋದರೂ ಕೂಡ ಕೆಟ್ಟದ್ದನ್ನು ಬಯಸಬಾರ್ದು ಅಂತಕ್ಕಂತಹ ಸಂದೇಶವನ್ನು ಯೇಸು ಕ್ರಿಸ್ತರು ತಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು ಅನ್ನೋದನ್ನು ನಾವು ಗಮನಿಸ್ತೀವಿ. ತದನಂತರದಲ್ಲಿ ಬರ್ತಕ್ಕಂಥದ್ದು, ಯೇಸು ಕಾಲವಾದ ನಂತರ ಅವರ ಬೋಧನೆಗಳನ್ನು 12 ಮಂದಿ ಪರಮ ಶಿಷ್ಯರು ಉತ್ಸಾಹದಿಂದ ಪ್ರಚಾರ ಮಾಡಿದರು. ನೋಡ್ರಿ, ಕ್ರೈಸ್ತರನ್ನು ಅಂದರೆ ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಏರಿಸಿದ್ರಲ್ವ, ಅದಾದ ನಂತರ ಏನು ಮಾಡ್ತಾರೆ, ಅವರ ಅನುಯಾಯಿಗಳು ಏನೆಲ್ಲ ಇರ್ತಾರಲ್ವ, ಸೊ ಅದರಲ್ಲಿ 12 ಜನ ಅತ್ಯಂತ ಪರಮ ಶಿಷ್ಯರು ಇರ್ತಾರೆ ಯೇಸು ಕ್ರಿಸ್ತರಿಗೆ. ಸೊ ಅವರು ಏನು ಮಾಡ್ತಾರೆ, ಯೇಸು ಕ್ರಿಸ್ತನ ಒಂದು ಆನಂತರ ಅಥವಾ ಕಾಲವಾದ ನಂತರ ಏನು ಮಾಡ್ತಾರೆ, ಎಲ್ಲ ಬೋಧನೆಗಳನ್ನು ಜನರಿಗೆ ಏನು ಮಾಡ್ತಾರೆ, ಅತ್ಯಂತ ಉತ್ಸಾಹದಿಂದ ಪ್ರಚಾರ ಮಾಡ್ತಾರೆ. ಯಾಕಂದರೆ ಅವ್ರು ಹೇಳ್ತಕ್ಕಂಥದ್ದು ಎಲ್ಲ ಕೂಡ ಒಳಿತಾಗಿರೋದ್ರಿಂದ ಅವ್ರು ಏನು ಮಾಡ್ತಾರೆ, ಅದನ್ನು ಉತ್ಸಾಹದಿಂದ ಪ್ರಚಾರ ಮಾಡಿ ಪರಿಣಾಮವಾಗಿ ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಸಮುದಾಯಗಳು ಅಲ್ಲಲ್ಲಿ ನೆಲೆಗೊಂಡವು. ನೋಡ್ರಿ, ಹಾಗಾದರೆ ಇಲ್ಲಿ ಕ್ರೈಸ್ತರು ಏನಾದರೂ ತಪ್ಪಾಗಿ ಹೇಳಿದರೆ, ತಪ್ಪಾದಂತಹ ಬೋಧನೆಗಳನ್ನು ಉಪದೇಶಗಳನ್ನು ಅವರು ಪ್ರಚಾರ ಮಾಡಿದರೆ ಯಾರು ತಾನೇ ಅವರ ಅನುಯಾಯಿಗಳು ಆಗ್ತಾ ಇದ್ರು, ಯಾರು ತಾನೇ ಅವರ ಒಂದು ಬೋಧನೆಗಳನ್ನು ಏನು ಮಾಡ್ತಾ ಇರೋ ಅತ್ಯಂತ ಉತ್ಸಾಹದಿಂದ ಪ್ರಚಾರ ಮಾಡ್ತಾ ಇದ್ರು. ಹಾಗಾಗಿ ಈ ರೋಮನ್ ಸಾಮ್ರಾಜ್ಯದಲ್ಲಿ ಕೂಡ ಕ್ರೈಸ್ತ ಸಮುದಾಯಗಳು ಯಾಕೆ ಅಲ್ಲಲ್ಲಿ ಹುಟ್ಕೊಳ್ತಾ ಇದ್ವು ಅಂತಕ್ಕಂತಹ ಪ್ರಶ್ನೆ ಕಂಡು ಬರುತ್ತೆ, ಹೌದಲ್ವಾ? ಎಸ್, ಯಾರು ನಾವಾದರೂ ನೀವಾದರೂ ಕೂಡ ಏನೋ ಒಂದು ಇವಾಗ ಸಾಕಷ್ಟು ಶಾಪ್ಸಿ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು, ಸಾಕಷ್ಟು ಆ್ಯಪ್ಗಳಲ್ಲಿ ಏನು ಮಾಡ್ತಾ ಇರ್ತೀವಿ, ಬೇರೆ ಬೇರೆ ನಮಗೇನೋ ಒಂದು ವಸ್ತುಗಳನ್ನು ನಾವು ಆರ್ಡ್ರ್ ಮಾಡ್ತಾ ಇರ್ತೀವಿ. ಸೊ ಇಂಥ ಸಮಯದೊಳಗೆ ಯಾರೋ ಒಬ್ಬರು ಅದು ಒಳ್ಳೇದಿದೆ, ಗುಣಮಟ್ಟ ಚಲೋ ಇದೆ, ಓಕೆ ಅದಕ್ಕೆ ಇಷ್ಟಿಷ್ಟು ಪ್ರೈಸು ಏನಿರುತ್ತೆ ಅಫೋರ್ಡೆಬಲ್ ಇದೆ ಅಂದಾಗ ಮಾತ್ರ ಎಲ್ಲರೂ ಕೂಡ ಪರ್ಚೇಸ್ ಮಾಡ್ತಾರೆ. ಸೊ ಅಂಥ ಸಂದರ್ಭದೊಳಗೆ ಸೊ ಇಲ್ಲಿ ಕೂಡ ಏನಾಗುತ್ತೆ, ಒಳಿತನ್ನು ಮಾತ್ರ ಜನರು ಏನು ಮಾಡ್ತಾರೆ, ಗ್ರಾಸ್ಪ್ ಮಾಡ್ಕೊಳ್ತಾರೆ. ಅದೇ ರೀತಿ ಸೊ ಇದೇ ವೇಳೆ ಕ್ರೈಸ್ತರು ಏನು ಮಾಡ್ತಾರೆ, ನಾನಾ ರೀತಿಯಲ್ಲಿ ಹಿಂಸೆಗೆ ಒಳಗಾಗ್ತಾರೆ. ಅಂದರೆ ಈ ಕ್ರೈಸ್ತ ಸಮುದಾಯಗಳಲ್ಲಿ ಅಲ್ಲಲ್ಲಿ ಏನು ಕ್ರೈಸ್ತ ಸಮುದಾಯಗಳು ಹುಟ್ಕೊಳ್ತಲ್ಲ, ಅದನ್ನು ಧಾರ್ಮಿಕ ಮುಂದಾಳುಗಳು ಏನು ಮಾಡಿದರು, ಮೊದಲೇ ಯೇಸು ಕ್ರಿಸ್ತರನ್ನು ಕಾಲ ಮಾಡಿಬಿಟ್ರು, ಅಂದರೆ ಶಿಲುಬೆಗೆ ಏರಿಸ್ಬಿಟ್ರು. ಸೊ ಇಂಥ ಸಂದರ್ಭದೊಳಗೆ ಮತ್ತೆ ಅವರ ಅನುಯಾಯಿಗಳಿಂದ ಮತ್ತೆ ಏನಾಗುತ್ತೆ, ಈ ಕ್ರೈಸ್ತ ಧರ್ಮ ಹೆಚ್ಚು ಮುಂದುವರಿಯುತ್ತೆ ಅಂತ ಅಂದ್ಕೊಂಡು ನಾನಾ ರೀತಿ ಚಿತ್ರಹಿಂಸೆಗೆ ಒಳಪಡಿಸ್ತಾ ಬಂದರು. ಸೊ ಕಾಲಗತಿಯಲ್ಲಿ ರೋಮನ್ ಸಾಮ್ರಾಜ್ಯ ಏನಾಗುತ್ತೆ, ಕ್ರೈಸ್ತ ಧರ್ಮಕ್ಕೇ ಮಾನ್ಯತೆಯನ್ನು ಪಡೀತು. ಅಂದರೆ ಸತ್ಯಮೇವ ಜಯತೆ ಅಂತ ಏನು ಹೇಳ್ತೀವಿ, ಎಲ್ಲಿ ಸತ್ಯ ಇದೋ ಅಲ್ಲಿ ಖಂಡಿತ ಯಶಸ್ಸು ಇದ್ದೇ ಇರುತ್ತೆ ಅನ್ನೋದು ಇದರಿಂದ ನಮಗೆ ತಿಳಿದು ಬರುತ್ತೆ. ನಂತರ ಏನಾಗುತ್ತೆ, ಇಟಲಿ ಒಂದು ರೋಮ್ ನಗರ ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೆಯಿತು. ಸೊ ಹಾಗಾಗಿ ಇಲ್ಲಿ ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಧರ್ಮ ಹೇಗೆ ಮಾನ್ಯತೆಯನ್ನು ಪಡ್ಕೊಳ್ತೋ ಅದೇ ರೀತಿ ಈ ಕ್ರೈಸ್ತರ ಒಂದು ಮುಖ್ಯ ಕೇಂದ್ರವಾಗಿ ಇಟಲಿಯ ರೋಮ್ ನಗರ ಕೂಡ ಬೆಳೆಯಿತು ಅಂತಕ್ಕಂಥದ್ದು. ಅಲ್ಲಿರ್ತಕ್ಕಂತಹ ಪೋಪ ಕ್ರೈಸ್ತರ ಪರಮ ಗುರುಗಳಾಗ್ತಾರೆ. ನೋಡಿ, ಇಟಲಿಯ ರೋಮ್ ನಗರದಲ್ಲಿರ್ತಕ್ಕಂತಹ ಒಂದು ಪೋಪರು ಕ್ರೈಸ್ತರ ಪರಮ ಗುರುಗಳಾಗ್ತಾರೆ. ಸೊ ಅವರು ಕೂಡ ಕ್ರೈಸ್ತರ ಏನಾಗ್ತಾರೆ, ಎಲ್ಲ ಬೋಧನೆಗಳನ್ನ ತಿಳ್ಕೊಂಡು ಉತ್ತಮವಾದಂತಹ ಭಾವನೆಯನ್ನು ಹೊಂದಿದವರಾಗಿರ್ತಾರೆ. ಹಾಗಾಗಿ ಯುರೋಪ್ ಮತ್ತು ಜಗತ್ತಿನ ಇತರೆ ಭಾಗಗಳಿಗೆ ಕ್ರೈಸ್ತ ಪ್ರಚಾರಕರು ತೆರಳಿ, ಎಲ್ಲೆಲ್ಲಿ ಯುರೋಪ್ ಮತ್ತು ಜಗತ್ತಿನ ಇತರೆ ನಾನಾ ಭಾಗಗಳಿಗೆ ಕ್ರೈಸ್ತರು ಪ್ರಚಾರಕ್ಕೆ ತೆರಳುತ್ತಾರೆ. ಅಲ್ಲಿ ಏನು ಮಾಡ್ತಾರೆ, ಕ್ರೈಸ್ತರ ಒಂದು ತತ್ವಗಳನ್ನು ಏನು ಮಾಡ್ತಾರೆ, ಎಲ್ರಿಗೂ ಕೂಡ ಹರಡುತ್ತಾರೆ, ಅಂದರೆ ಹೇಳ್ತಾರೆ, ತಿಳಿಸ್ಕೊಡ್ತಾರೆ, ಮನವರಿಕೆ ಮಾಡ್ತಾರೆ ಅಂತಕ್ಕಂಥದ್ದು. ಕಾಲಕ್ರಮೇಣ ಏನಾಗುತ್ತೆ, ರೋಮನ್ ಕ್ಯಾಥೋಲಿಕ್ ಚರ್ಚು ಪ್ರಮುಖ ಸಂಘಟನೆಯಾಗಿ ಬೆಳೆಯಿತು. ಹಾಗಾದರೆ ಕ್ರೈಸ್ತ ಧರ್ಮದ ಪ್ರಮುಖ ಸಂಘಟನೆಯಾಗಿ ಬೆಳೆದಂತಹ ಒಂದು ಚರ್ಚ್ ಯಾವುದು ಅಂತ ಅಂದರೆ ರೋಮನ್ ಕ್ಯಾಥೋಲಿಕ್ ಚರ್ಚ್ ಆಗಿರುತ್ತೆ. ಓಕೆನಾ? ಇದಷ್ಟು ನಾವು ಕ್ರೈಸ್ತ ಧರ್ಮದ ಬಗ್ಗೆ ಇರ್ತಕ್ಕಂತಹ ಪ್ರಮುಖವಾದಂತಹ ಮಾಹಿತಿ ಸ್ನೇಹಿತರೆ. ಐ ಥಿಂಕ್ ಕ್ರೈಸ್ತ ಧರ್ಮದ ಬಗ್ಗೆ ಮಾಹಿತಿ ಇಷ್ಟ ಆಗಿದ್ದರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಕೂಡ ಇದನ್ನು ಸಾಧ್ಯ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ಇಸ್ಲಾಂ ಧರ್ಮದ ಮೇಲೆ ನಿಮಗೆ ಕ್ಲಾಸ್ ಬರುತ್ತೆ ನೆಕ್ಸ್ಟ್ ಒನ್ನು. ಸೊ ಚೆನ್ನಾಗಿ ಓದ್ಕೊಳ್ರಿ, ಅಭ್ಯಾಸ ಮಾಡ್ಕೊಳ್ರಿ. ಇನ್ನೇನು ಕಾಲ್ ಫಾರ್ ಆಗುವಂಥ
ಆಗುವಂತಹ ಸಾಧ್ಯತೆ ಇದೆ. ಸೊ ಅದ್ರ ಬಗ್ಗೆ ನಿಮಗೆ ಅಪ್ಡೇಟನ್ನು ನಾನು ತಿಳಿಸ್ತಾ ಇರ್ತೀನಿ. ನಿಮಗೇನಾದರೂ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ PDF ಬೇಕು ಅಂದರೆ ನಾನು ಖಂಡಿತ ಟೆಲಿಗ್ರಾಮಲ್ಲಿ ನಾನು ಒಂದು ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀನಿ. ಖಂಡಿತ ನೀವು ಅಲ್ಲಿ ವಾಟ್ಸಪ್ ಮಾಡಿ, ಇಲ್ಲಾಂದರೆ ಟೆಲಿಗ್ರಾಮಲ್ಲಿ ನೀವು ಕಮೆಂಟನ್ನು ಹಾಕಿ ನನಗೆ ಈ ಥರದ PDF ಬೇಕು ಅಂತ, ನಾನು ಅಲ್ಲಿ ಕೂಡ ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮರಿದೇ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ.